ಕೊಲೆ ಪ್ರಕರಣದಲ್ಲಿ ವಿನಯ್ ಕುಲಕರ್ಣಿ ದೋಷಿ ಅನ್ನೋದು ಫೈನಲ್ ಆಗಿ ಪ್ರೂವ್ ಆಗಿದೆ. ನಮಸ್ಕಾರ ಕರ್ನಾಟಕ. ವಿನಯ್ ಕುಲಕರ್ಣಿಯ ಸುದ್ದಿ ಈಗ ದೊಡ್ಡ ಮಟ್ಟದಲ್ಲಿ ಸಂಚಲನ ಸೃಷ್ಟಿ ಮಾಡ್ತಾ ಇದೆ. ಹೌದು, ಬಹಳ ಕುತೂಹಲದಿಂದ ಕೂಡಿದಂಥ ಪ್ರಕರಣ ಇದಾಗಿತ್ತು. ಕಾರಣ ಕಳೆದ 10 ವರ್ಷಗಳ ಹಿಂದೆ ನಡೆದಂಥ ಈ ಒಂದು ಘಟನೆ ಅಂದರೆ ಭಾರತೀಯ ಜನತಾ ಪಕ್ಷದ ಮುಖಂಡ ಯೋಗೇಶ್ ಗೌಡ ಅವರ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಬೆಳವಣಿಗೆಗಳು ನಡೆದಿದ್ದಾವೆ. ಬರೀ ಇದು ಧಾರವಾಡಕ್ಕೆ ಮಾತ್ರ ಸಂಬಂಧಪಟ್ಟಂಥ ಸುದ್ದಿ ಆಗಲಿಲ್ಲ, ಕೊನೆಗೆ ರಾಜ್ಯ ರಾಜಕೀಯದ ತಿರುವುಗಳನ್ನು ಬದಲಿಸುವಂಥ ಪ್ರಕರಣಕ್ಕೆ ಸಾಕ್ಷಿಯಾಯಿತು. ಹೌದು, ಈಗ ವಿನಯ್ ಕುಲಕರ್ಣಿ ದೋಷಿ ಅಂತ ಸಾಬೀತು ಆಗಿದೆ. ಆದರೆ ಶಿಕ್ಷೆಯ ಪ್ರಮಾಣ ಪ್ರಕಟ ಆಗಬೇಕು. ನಾಳೆ ಮತ್ತಷ್ಟು ಅಪ್ಡೇಟ್ಸ್ ಖಂಡಿತವಾಗ್ಲೂ ಸಿಗುತ್ತೆ. ಆದರೆ ಇನ್ನು ಮುಂದಿನ ರಾಜಕೀಯ ಹಾದಿ ಹೇಗಿರುತ್ತೆ, ರಾಜ್ಯ ರಾಜಕೀಯದಲ್ಲಿ ಈ ಒಂದು ಬೆಳವಣಿಗೆ ಯಾವ ರೀತಿ ಸಂಚಲನ ಸೃಷ್ಟಿ ಮಾಡುತ್ತೆ, ಹೀಗೆ ಅನೇಕ ಅಂಶಗಳು ಗರಿಗೆದರಿದ್ದಾವೆ. ಎಸ್, ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ಪ್ರಕರಣದ ವೃತ್ತಾಂತ ಕಳೆದ 10 ವರ್ಷಗಳಿಂದ ಏನು ನಡೀತು, ಕಳೆದ 6 ವರ್ಷಗಳಿಂದ ಏನು ನಡೀತಾ ಬಂತು, ಈ ಪ್ರಕರಣ ಯಾವ ರೀತಿ ತಿರುವುಗಳನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯವಾಯಿತು, ಹೀಗೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಅಪ್ಡೇಟ್ಸ್ ಮತ್ತು ಅನಾಲಿಸಿಸ್ ನೀಡ್ತಾರೆ ನನ್ನ ಕಲೀಗ್, ನಮ್ಮ ಸ್ಪೆಷಲ್ ಕರೆಸ್ಪಾಂಡೆಂಟ್ ದತ್ತರಾಜ್ ಪಡಕೋಣೆ. ದತ್ತರಾಜ್, ಕಳೆದ 10 ವರ್ಷಗಳಿಂದ ಈ ಪ್ರಕರಣ ಇನ್ನೂ ಕೂಡ ಹಚ್ಚ ಹಸಿರಾಗೇ ಇದೆ. ಅಷ್ಟೇ ಅಲ್ಲ, ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಏನು ತೀರ್ಪು ಬರಬಹುದು ಅನ್ನುವ ಕುತೂಹಲ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿತ್ತು. ಯೋಗೇಶ್ ಗೌಡ ಯಾವ ರೀತಿ ಇವರಿಗೆ ರಾಜಕೀಯ ವೈಷಮ್ಯವನ್ನು ತುಂಬಲಿಕ್ಕೆ ಕಾರಣರಾದರು ಅಥವಾ ಇವರಿಗೆ ರಾಜಕೀಯವಾಗಿ ಅಡಚಣೆಯಾಗಿತ್ತು ವಿನಯ್ ಕುಲಕರ್ಣಿ, ಹೀಗೆ 10 ಹಲವು. ಅಂದರೆ ಮೊದಲಿಗೆ ಆಸ್ತಿ ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ ಈ ಕೊಲೆ ಆಗಿತ್ತು ಅಂತ ಬಿಂಬಿಸಲಾಯಿತು. ತದನಂತರ ತನಿಖಾ ಹಾದಿಯನ್ನು ತಪ್ಪಿಸುವಂಥ ಕೆಲಸ ನಡೀತು. ಈಗಲೂ ಕೂಡ, ಇತ್ತೀಚೆಗೂ ಕೂಡ ವಿನಯ್ ಕುಲಕರ್ಣಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದರು, ನನಗೆ ನನ್ನ ಪರವಾಗಿ, ನ್ಯಾಯದ ಪರವಾಗಿ, ನನ್ನ ಪರವಾಗಿ, ಸತ್ಯದ ಪರವಾಗಿ ತೀರ್ಪು ಬರುತ್ತೆ ಅನ್ನೋ ವಿಶ್ವಾಸ ಇದೆ ಅನ್ನೋ ಮಾತುಗಳನ್ನು ಹೇಳಿದರು. ಆದರೆ ಈಗ ಅವರು ದೋಷಿ ಅನ್ನೋದು ಸಾಬೀತಾಗಿದೆ, ತೀರ್ಪು ಖಚಿತ ಆಗಿದೆ. ಎಸ್, ನನ್ನ ಕಲೀಗ್ ದತ್ತರಾಜ್ ಪಡ್ಕೋಣೆ ಅವ್ರನ್ನ ಸಂಪರ್ಕ ಮಾಡೋಣ ಮುಂದಿನ ಹಂತದಲ್ಲಿ. ಅದಕ್ಕಿಂತ ಮುಂಚಿತವಾಗಿ ಮತ್ತೊಂದು ಬಿಗ್ ಬ್ರೇಕಿಂಗ್ ಅಪ್ಡೇಟ್ ನಿಮ್ಮ ಅಶ್ವವೇಗ ಸ್ಕ್ರೀನಲ್ಲಿ. ಜೈಲಿಂದಲೇ ಚುನಾವಣೆಗೆ ಸ್ಪರ್ಧೆ ಮಾಡಿ ಗೆದ್ದಂಥ ವಿನಯ್ ಕುಲಕರ್ಣಿ ಪರ ಮತಭಿಕ್ಷೆ ನಡೆಸಿದ್ದಂಥ ಶಿವಲೀಲಾ ಕುಲಕರ್ಣಿ ಗೆದ್ದ ನಂತರ ಸುಪ್ರೀಂ ಕೋರ್ಟ್ನಲ್ಲಿ ಬೇಲ್ ಪಡೆದಿದ್ರು ವಿನಯ್ ಕುಲಕರ್ಣಿ. ಆದರೆ ಧಾರವಾಡಕ್ಕೆ ಹೋಗೋಕೆ ವಿನಯ್ ಕುಲಕರ್ಣಿಗೆ ಅನುಮತಿ ಇರಲೇ ಇಲ್ಲ. ಎಸ್, ತೀರಾ ಇತ್ತೀಚೆಗೆ ಕೋರ್ಟ್ ಅನುಮತಿ ಮೇರೆಗೆ ಧಾರವಾಡಕ್ಕೆ ಪ್ರವೇಶ ನೀಡಲಾಯಿತು. ಷರತ್ತುಗಳ ಅನ್ವಯ ಧಾರವಾಡ ಕ್ಷೇತ್ರದಲ್ಲಿ ವಿನಯ್ ಕುಲಕರ್ಣಿ ಈಗಲೂ ಕೂಡ ಜನಪ್ರಿಯರಾಗಿದ್ದಾರೆ. ಆದರೆ ಮಾಡಬಾರ್ದ ತಪ್ಪು ಮಾಡಿ ವಿನಯ್ ಕುಲಕರ್ಣಿ ತಗಲಾಕೊಂಡಿದ್ದಾಗ ಏನಾಗಬೇಕು ಆಗುತ್ತೆ. ಈಗ ವಿನಯ್ ಕುಲಕರ್ಣಿ ವಿರುದ್ಧ 120B ಸೆಕ್ಷನ್ ಅಡಿ ಆರೋಪ ಸಾಬೀತಾಗಿದೆ. ಹೀಗಾಗಿ ವಿನಯ್ಗೆ ಜೀವಾವಧಿ ಅಥವಾ ಗಲ್ಲು ಶಿಕ್ಷೆ ಆಗುವ ಸಾಧ್ಯತೆ ಇದೆ ಅನ್ನೋದನ್ನ ತಳ್ಳಿ ಹಾಕುವಂತಿಲ್ಲ. ನಾಳೆ ಶಿಕ್ಷೆ ಪ್ರಮಾಣ ಪ್ರಕಟ ಮಾಡಲಿದೆ ಜನಪ್ರತಿನಿಧಿಗಳ ಕೋರ್ಟ್.
ಹೀಗಾಗಿ ಎಲ್ಲರ ಚಿತ್ತ ನಾಳೆಯ ಸಂತೋಷ್ ಗಜಾನನ್ ಭಟ್ ತೀರ್ಪಿನತ್ತ ನೆಟ್ಟಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಇದು ರಾಜ್ಯದ ಗಮನವನ್ನು ಸೆಳೆದಿರುವಂಥ ಪ್ರಕರಣ. ಯಾಕಂತ ಹೇಳಿದ್ರೆ ಯಾರಿಗೂ ಕೂಡ ಯಾರ ಜೀವವನ್ನು ತೆಗೆಯಲಿಕ್ಕೆ ಹಕ್ಕಿಲ್ಲ. ಏನೇ ರಾಜಕೀಯ ವೈಷಮ್ಯ ಇರಬಹುದು, ವೈಯಕ್ತಿಕ ವೈಷಮ್ಯ ಇರಬಹುದು, ಆದರೆ ಕಾನೂನು ಅಂತ ಇದೆ. ಯಾವ ಕಾರಣಕ್ಕಾಗಿ ಈ ರೀತಿಯಾದಂಥ ಒಂದು ಘಟನೆ ನಡೀತು ಅಂತ ನೋಡ್ತಾ ಹೋಗೋದಾದ್ರೆ ನಿಜಕ್ಕೂ ಕೂಡ ಆಶ್ಚರ್ಯ ಆಗುತ್ತೆ. ಮತ್ತು ಈ ವೃತ್ತಾಂತದ ಹಿಂದಿನ ಒಂದೆರಡು ಘಟನೆಗಳನ್ನು, ಆ ವೃತ್ತಾಂತದ ಇತಿಹಾಸವನ್ನು ಜ್ಞಾಪಿಸ್ಕೊಳ್ಳೋಣ. ಯಾಕಂತ ಹೇಳಿದ್ರೆ ಸುಪಾರಿ ಕೊಟ್ಟಿದ್ದು ಒಂದಲ್ಲ ಎರಡು ಕೊಲೆಗೆ ಅನ್ನೋ ಮಾಹಿತಿ ಇತ್ತು. ಜಸ್ಟ್ ಐ ಆಮ್ ರಿಮೈಂಡಿಂಗ್ ಯು ಏನು ನಡೀತು, ಮುಂಚೆ ಏನಾಗ್ತಾ ಇತ್ತು ಅಂಥೇಳಿ. ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ CBI 768 ಮಂದಿ ವಿಚಾರಣೆ ನಡೆಸಿದೆ ಇಲ್ಲಿವರೆಗೂ. ಇದರಲ್ಲಿ 2 IPS ಅಧಿಕಾರಿಗಳಾಗಿದ್ದರು, 5 ಮಂದಿ ಪೊಲೀಸ್ ಅಧಿಕಾರಿಗಳಿದ್ರು, 9 ಪೊಲೀಸ್ ಪೇದೆಗಳಿದ್ರು, ಒಬ್ಬ KAS ಅಧಿಕಾರಿ ಸೇರಿದಂತೆ ಹಲವರು ಸರ್ಕಾರಿ ನೌಕರರು ಸೇರಿದ್ದಾರೆ. CBI ಈ ಪ್ರಕರಣ ತನಿಖೆ ಆರಂಭಿಸಿದ ಬಳಿಕ ಕೆಲ ಪೊಲೀಸ್ ಅಧಿಕಾರಿಗಳೇ ಶಾಮೀಲಾಗಿದ್ದಾರೆ ಅನ್ನೋ ಅನುಮಾನ ವ್ಯಕ್ತವಾದಂಥ ಹಿನ್ನೆಲೆಯಲ್ಲಿ ರಾಜ್ಯದ ಪೊಲೀಸ್ ಇಲಾಖೆಯಿಂದ CBI ತನಿಖೆಗೆ ಸೂಕ್ತ ಸಹಕಾರ ದೊರಕ್ತಾ ಇಲ್ಲ ಅಂತ ಉನ್ನತ ಮೂಲಗಳು ಕೂಡ ತಿಳಿಸಿದ್ವು. ತನಿಖೆ ವಿಳಂಬ ಆಗ್ತಾ ಇರೋದಕ್ಕೆ ಇದು ಒಂದು ಕಾರಣ ಅಂತ ಹೇಳಲಾಗ್ತಾ ಇತ್ತು. ಇಡೀ ತನಿಖೆಯ ಬಳಿಕ ಒಂದು ಸುಪಾರಿ ಕೊಲೆ ಭೇದಿಸಲು ಹೊರಟ CBIಗೆ ಮತ್ತೊಂದು ಸುಪಾರಿ ಪ್ರಕರಣ ಬಯಲಾಗಿರೋದು ಕೂಡ ಅಧಿಕಾರಿಗಳಿಗೆ ಅಚ್ಚರಿ ಮೂಡಿಸಿತ್ತು. ಸುಪಾರಿ ಕೊಟ್ಟಿರೋದು 2 ಕೊಲೆಗಳಿಗಾದರೂ ಕೊಟ್ಟವರು ಯಾರು ಅನ್ನೋದು ಆಗ ನಿಗೂಢವಾಗೇ ಇತ್ತು. ತದನಂತರದಲ್ಲಿ ಹತ್ಯೆಗೀಡಾದಂಥ ಯೋಗೇಶ್ ಗೌಡ ಅವರ ಪತ್ನಿ ಮತ್ತು ಸಹೋದರ ಅವರು ಹೇಳ್ತಾರೆ, ವಿನಯ್ ಕುಲಕರ್ಣಿ ಅವರ ರಾಜಕೀಯ ವೈಷಮ್ಯದಿಂದ ಇದು ರಾಜಕೀಯ ಪ್ರೇರಿತ ಕೊಲೆ ಆಗಿದೆ, ಇದು ಯಾವುದೇ ಆಸ್ತಿ ವ್ಯಾಜ್ಯಕ್ಕೆ ಸಂಬಂಧಪಟ್ಟಂಥ ಕೊಲೆ ಅಲ್ಲ ಅನ್ನೋದನ್ನು ತಿಳಿಸಲಾಯಿತು. ತದನಂತರದಲ್ಲಿ ಟರ್ನಿಂಗ್ ಪಾಯಿಂಟ್ ಗಮನಿಸಬಹುದಾಗಿತ್ತು, ತಿರುವನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಆಯಿತು. ಆದರೆ ಇವತ್ತು ಆ ಎಲ್ಲ ಊಹಾಪೋಹಗಳಿಗೆ, ಆರೋಪಗಳಿಗೆ ಇತಿಶ್ರೀ ಹಾಕುವಂಥ ಕೆಲಸ ಬಂತು. ಕಳೆದ 10 ವರ್ಷಗಳ ಹಿಂದೆ ನಡೆದಂಥ ಈ ಘಟನೆ ಕಳೆದ 6 ವರ್ಷಗಳಿಂದ ತನಿಖೆಯ ಚುರುಕನ್ನು ಪಡೆದುಕೊಳ್ಳುತ್ತೆ. ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬಂದ ನಂತರ CBI ತನಿಖೆಗೆ ಈ ಒಂದು ಪ್ರಕರಣ ವಹಿಸಲಾಗುತ್ತೆ. ಹೀಗಾಗಿ ಈ ಪ್ರಕರಣದ ಒಂದು ಆಳ ಅಗಲ ಗೊತ್ತಾಗ್ತಾ ಇದ್ದ ಹಾಗೆ ವಿನಯ್ ಕುಲಕರ್ಣಿ ಅವ್ರಿಗೂ ಕೂಡ ಢವಢವ ಅಂತ ಆಗುತ್ತೆ. ಯಾಕಂತ ಹೇಳಿದ್ರೆ ಧಾರವಾಡದ ಸಪ್ತಾಪುರದಲ್ಲಿ ಯೋಗೇಶ್ ಗೌಡ ಅವರಿಗೆ ಸೇರಿದಂಥ ಉದಯ್ ಜಿಮ್ನಲ್ಲಿ ಯೋಗೇಶ್ ಗೌಡ ಅವರು ಹತ್ಯೆಗೀಡಾಗ್ತಾರೆ. ಮಾರಕಾಸ್ತ್ರಗಳಿಂದ ಅವರನ್ನು ಕೊಲೆ ಮಾಡಲಾಗುತ್ತೆ. ಪೊಲೀಸ್ ತನಿಖೆ ಮೊದಲು ಧಾರವಾಡದ ಉಪನಗರ ಪೊಲೀಸರು ತನಿಖೆ ನಡೆಸ್ತಾರೆ. ಇದು ಆಸ್ತಿ ವಿವಾದಕ್ಕಾಗಿ ನಡೆದ ಕೊಲೆ ಅಂತ 6 ಮಂದಿ ಆರೋಪಿಗಳ ವಿರುದ್ಧ ದೋಷಾರೋಪ ಪಟ್ಟಿಯನ್ನು ಕೂಡ ಸಲ್ಲಿಸ್ತಾರೆ. ಆದರೆ ಕುಟುಂಬದ ಆಕ್ಷೇಪದಿಂದಾಗಿ ಈ ಪ್ರಕರಣ ಬೇರೆಯದ್ದೇ ತಿರುವನ್ನು ಪಡೆದುಕೊಳ್ಳುತ್ತೆ. CBI ತನಿಖೆ ಆಗುತ್ತೆ. 2019 ಮತ್ತು 2020ರಲ್ಲಿ BJP ಸರ್ಕಾರ ಬಂದ ನಂತರ ಈ ಪ್ರಕರಣವನ್ನು CBIಗೆ ಒಪ್ಪಿಸಲಾಗುತ್ತೆ. ನವೆಂಬರ್ 5, 2020ರಂದು ವಿನಯ್ ಕುಲಕರ್ಣಿ ಅವರನ್ನು CBI ಅಧಿಕಾರಿಗಳು ಬಂಧಿಸ್ತಾರೆ, ಧಾರವಾಡಕ್ಕೆ ಕರೆತರ್ತಾರೆ ಮತ್ತು ಬೆಳಗಾವಿಯ ಹಿಂಡಲ್ಗ ಜೈಲಿನಲ್ಲಿ 9 ತಿಂಗಳ ಕಾಲ ಕೂಡ ವಾಸ ಮಾಡಬೇಕಾಗತ್ತೆ. ಸುಮಾರು 9 ತಿಂಗಳ ಕಾಲ, ಎಸ್ ಐ ರಿಪೀಟ್ 9 ತಿಂಗಳ ಕಾಲ ಬೆಳಗಾವಿಯ ಹಿಂಡಲ್ಗ ಜೈಲಿನಲ್ಲಿರ್ತಾರೆ. ಸುಪ್ರೀಂ ಕೋರ್ಟ್ ಆದೇಶ ಕೊಡುತ್ತೆ. ಆಗಸ್ಟ್ 20, 2021ರಂದು ವಿನಯ್ ಕುಲಕರ್ಣಿ ಅವರಿಗೆ ಜಾಮೀನು ನೀಡುತ್ತೆ, ಷರತ್ತುಗಳನ್ನು ಅನ್ವಯಿಸುತ್ತೆ. ತನಿಖೆಯ ಮೇಲೆ ಯಾವುದೇ ರೀತಿಯಾದಂಥ ಪ್ರಭಾವ ಬೀರಬಾರ್ದು ಅನ್ನೋ ಕಾರಣಕ್ಕೆ ಅವರು ಧಾರವಾಡ ಜಿಲ್ಲೆಯನ್ನು ಪ್ರವೇಶಿಸೋ ಹಾಗಿಲ್ಲ ಅನ್ನುವ ಕಠಿಣ ಷರತ್ತನ್ನು ವಿಧಿಸಲಾಗುತ್ತೆ. ಆದರೆ ಒಂದನ್ನು ನಾವು ಗಮನಿಸಬೇಕು, 2023ರಿಂದ 25ರ ಆ ದಿನಗಳನ್ನು ಇವರ ಗೈರು ಹಾಜರಿಯಲ್ಲೇ, ಅಂದರೆ 2023ರ ವಿಧಾನಸಭಾ ಚುನಾವಣೆಯಲ್ಲಿ ಧಾರವಾಡ ಜಿಲ್ಲೆಗೆ ಇವ್ರಿಗೆ ಪ್ರವೇಶ ಇರಲ್ಲ. ಆದರೆ ಧಾರವಾಡ ಗ್ರಾಮೀಣ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರೆ. ಅಷ್ಟೇ ಅಲ್ಲ, ಜಯ ಕೂಡ ಸಾಧಿಸ್ತಾರೆ. ಕ್ಷೇತ್ರದ ಕೆಲಸಗಳಿಗಾಗಿ ಜಿಲ್ಲಾ ಪ್ರವೇಶಕ್ಕೆ ಪರ್ಮಿಷನ್ ಕೂಡ ಕೇಳ್ತಾರೆ. ವಿನಯ್ ಕುಲಕರ್ಣಿ ಅವರು ಅನುಮತಿ ನೀಡ್ರಿ ನನಗೆ ಅಂಥೇಳಿ. ಆದರೆ ಹಲವು ಬಾರಿ ನ್ಯಾಯಾಲಯದ ಮೊರೆ ಹೋಗ್ತಾರೆ. ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಸತತ ವಿಚಾರಣೆ ನಡೆದು ವಾದ ಪ್ರತಿವಾದಗಳೆಲ್ಲ ಮುಕ್ತಾಯಗೊಂಡು, ಅಂದರೆ ಇದೇ ಕಳೆದ ಏಪ್ರಿಲ್ 9ಕ್ಕೆ ಈ ತೀರ್ಪು ಬರುತ್ತೆ ಅಂತ ಹೇಳಲಾಗಿತ್ತು. ಆದರೆ ಲಿಖಿತ ದಾಖಲೆಗಳ ಪರಿಶೀಲನೆ ಬಾಕಿ ಇದ್ದ ಕಾರಣ ನ್ಯಾಯಾಲಯ ಅದನ್ನು ಇವತ್ತಿಗೆ ಮುಂದೂಡುತ್ತೆ. ಅಂದರೆ ಏಪ್ರಿಲ್ 15, 2026 ಈ ದಿನ ಮುಂದೂಡುತ್ತೆ. ಮಧ್ಯಾಹ್ನನೇ ಬೇಗ ಬರಬಹುದು ಈ ತೀರ್ಪು ಅನ್ನುವ ಕುತೂಹಲ ಕೂಡ ಇತ್ತು. ಏನಾಗುತ್ತೆ ಅನ್ನುವ ಆತಂಕ ಕೂಡ ಸಹಜವಾಗೇ ಇತ್ತು. ಆದರೆ ಈಗ ಬಂದಿರುವಂಥ ನ್ಯೂಸ್ ನಿಮಗೆ ಗೊತ್ತಾಗಿದೆ. ವಿನಯ್ ಕುಲಕರ್ಣಿ ನಿರ್ದೋಷಿ ಅಲ್ಲ, ದೋಷಿ. ಅದರ ಶಿಕ್ಷೆಯ ಪ್ರಮಾಣ
ಏನಾಗುತ್ತೆ ಅನ್ನೋದನ್ನು ನಾವು ಕಾದು ನೋಡಬೇಕಾಗಿದೆ.